ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್ ಜೊತೆಗೆ ಮಾತಾಡೋಣ. ರಮೇಶ್, ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಇನ್ನಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಕೆಲವೊಂದಷ್ಟು ಅಂಶಗಳನ್ನ ಮತ್ತಷ್ಟು ನಾವು ನೋಡ್ತಾ ಹೋಗೋಣ. ನೋಡಿ, ಪವಿತ್ರ ರೀತಿ ರೇಣುಕಾಗೆ ಮೆಸೇಜ್ ಮಾಡಿದ್ದು ಪವನ್, ಆಕ್ಚುಲಿ A3 ಆಗಿರುವಂತಹ ಪವನ್ 7/6/2024 A3 ಪವನ್ ಮೆಸೇಜ್ ಮಾಡ್ತಾನೆ. ಮತ್ತೆ ಮನೆಯಲ್ಲೇ ಇರ್ತೀಯಾ, ಬೇರೆ ಎಲ್ಲಿರ್ತೀಯಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ರೇಣುಕಾ ಸ್ವಾಮಿ, ನಿಜವಾಗ್ಲೂ ನಿನಗೆ ನಾನು ಬೇಕು ಅಂತ ಹೇಳಿದ್ರೆ ನೀನ್ ನನ್ನ ಜೊತೆ ಡೈಲಿ ಮಾತನಾಡ್ತೀಯಾ ಕಣೆ ಅಂತ ಹೇಳಿ ಈತ ಮೆಸೇಜ್ ಮಾಡ್ತಾನಂತೆ, ರಿಪ್ಲೈ ಮಾಡ್ತಾನೆ ಅದಕ್ಕೆ. ಸೊ ಆಕ್ಚುಲ್ ಆಗಿ ಈ ಕಡೆಯಿಂದ ಬೆಂಗಳೂರಿನಿಂದ ಚಾಟ್ ಮಾಡ್ತಾ ಇರೋದು A3 ಪವನ್. ಈ ಪವನ್ ಇವನ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೋಬೇಕು, ಈ ರೇಣುಕಾ ಸ್ವಾಮಿ ಯಾರು, ಎಲ್ಲಿದ್ದಾನೆ, ಏನ್ ಕೆಲಸ ಮಾಡ್ತಾನೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿ ಚಾಟಿಂಗ್ ಅನ್ನ ಮುಂದುವರಿಸಿ, ನೀನು ಎಲ್ಲಿ ಕೆಲಸ ಮಾಡ್ತೀಯಾ ಅಂತಲೂ ಕೂಡ ಕೇಳಿರ್ತಾನೆ. ಅದಕ್ಕೆ ನಾನು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮೆಡಿಕಲ್ ಶಾಪ್ನ ಹೊರಗಡೆ ಒಂದು ಫೋಟೋವನ್ನು ಕೂಡ ಕಳಿಸ್ತಾನೆ ರೇಣುಕಾ ಸ್ವಾಮಿ. ಅದಾದ ನಂತರ ಮತ್ತೆ ಮನೇಲಿ ಎಲ್ಲಿರ್ತೀಯಾ, ಬೇರೆ ಎಲ್ಲೆಲ್ಲಿರ್ತೀಯಾ ಅಂತಲೂ ಕೂಡ ಕೇಳಿದಾನೆ ಪವನ್. ಸೊ ಇದನ್ನ ರೇಣುಕಾ ಸ್ವಾಮಿ ಬಹುಶಃ ಪವಿತ್ರ ಕೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು, ನಿಜವಾಗ್ಲೂ ನಿನಗೆ ನಾನು ಬೇಕು ಅಂತ ಹೇಳಿದ್ರೆ ನೀನು ನನ್ನ ಜೊತೆ ಡೈಲಿ ಮಾತನಾಡ್ತೀಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಮತ್ತೆ ರೇಣುಕಾ ಸ್ವಾಮಿ, ಇವತ್ತು ನಾನು ಫುಲ್ ಫ್ರೀ ಕಣೆ, ಕೋರ್ಟ್ ಇದೆ, ಅಟೆಂಡ್ ಮಾಡಬೇಕು ಕಣೆ, ಆಯ್ತಾ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ಇದೆಲ್ಲವೂ ಕೂಡ ಇಲ್ಲಿ ಏಕವಚನದಲ್ಲೇನೆ ರೇಣುಕಾ ಸ್ವಾಮಿ ಮಾತಾಡ್ತಾ ಹೋಗ್ತಾನೆ. ನೀನ್ ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಅಂತ ಹೇಳು, ನಾನು ಫ್ರೀ ಮಾಡ್ಕೋತೀನಿ, ಎಷ್ಟೊತ್ತಿಗೆ ಕೋರ್ಟ್ ಮುಗಿಯುತ್ತೆ ಅಂತ ಹೇಳಿ ಪವನ್ ಕೇಳ್ತಾನೆ. ಅಂದ್ರೆ ಪವಿತ್ರಾಳಂತೆ ರೇಣುಕಾ ಸ್ವಾಮಿಗೆ ಪವನ್ ಮೆಸೇಜ್ ಮಾಡ್ತಾನೆ. ಸೊ ಅದಕ್ಕೆ ಆತ 11 ಗಂಟೆ ಅಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ. ಅದಾದ್ಮೇಲೆ ನೀನು ಯಾವಾಗ ಫ್ರೀ ಇರ್ತೀಯ ಹೇಳು, ಅವಾಗ ನಾನು ಮಾತಾಡ್ತೀನಿ ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ತಾನೆ. ಇನ್ನೂ ಮುಂದುವರೆದು ಅವರ ಚಾಟಿಂಗ್ ನೋಡಿ ಎಷ್ಟಿದೆ ಅಂತ ಹೇಳಿ, ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯಾ ಹೇಳು ಅಂತ ಕೂಡ ರೇಣುಕಾ ಸ್ವಾಮಿ ಕೇಳ್ತಾನೆ. ಅವಾಗ ಪವನ್ ಕೇಳ್ತಾನೆ, ನಿನಗೆ ಎಷ್ಟೊತ್ತಿಗೆ ಕೋರ್ಟ್ ಮುಗಿಯೋದು ಅಂತ ಹೇಳಿ. ಅದಕ್ಕೆ ಅವನು ರೇಣುಕಾ ಸ್ವಾಮಿ ಉತ್ತರ ಕೊಡ್ತಾನೆ, 11 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿ. ಸೊ ಇದಿಷ್ಟು ರೇಣುಕಾ ಸ್ವಾಮಿ ಪವಿತ್ರ ಗೌಡ ಜೊತೆಗೆ ನಾನು ಚಾಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಮಾಡಿರುವಂತಹ ಮೆಸೇಜಸ್. ಬಟ್ ಇದಕ್ಕೆ ರಿಯಾಕ್ಟ್ ಮಾಡಿರುವಂಥದ್ದು ಪವನ್. ಇನ್ನೂ ಸಾಕಷ್ಟು ಮೆಸೇಜಸ್ ಇದೆ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗಿರುವಂತಹ ಕೆಲವೊಂದಷ್ಟು ಅಂಶಗಳು, ಇದುವರೆಗೂ ಕೂಡ ಇದ್ದಂತಹ ಆರೋಪ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ, ಫೋಟೋ ಕಳಿಸಿದ್ದ, ಅದಕ್ಕೋಸ್ಕರನೇ ಆತನನ್ನ ಇಲ್ಲಿ ಕರೆಸಲಾಯಿತು, ಹಲ್ಲೆ ನಡೆಸಲಾಯಿತು ಅನ್ನುವಂಥದ್ರ ಬಗ್ಗೆ ಇದ್ದಂಥ ವಿಚಾರಗಳು. ಈಗ ಅದೆಲ್ಲವೂ ಕೂಡ ಖಚಿತವಾಗ್ತಾ ಇವೆ. ರಮೇಶ್, ಚಾರ್ಜ್ ಶೀಟ್ನಲ್ಲಿ ಇನ್ನು ಏನೆಲ್ಲ ಅಂಶಗಳಿವೆ ಈ ಚಾಟಿಂಗ್ಗೆ ಸಂಬಂಧಪಟ್ಟಂತೆ? ರಮೇಶ್, ರೆಹಮಾನ್, ಪೊಲೀಸರು 4 ಈ ಒಂದು ಸ್ಕ್ರೀನ್ ಶಾಟ್ಗಳನ್ನು ಈ ಒಂದು ಚಾರ್ಜ್ ಶೀಟಲ್ಲಿ ಅಂಟಿಸಿದ್ದಾರೆ. ಅದರಲ್ಲಿ ಆ 4 ಸ್ಕ್ರೀನ್ ಶಾಟಲ್ಲಿ ಮೊದಲು ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಅಂದರೆ ಫೆಬ್ರವರಿ ತಿಂಗಳಿಂದನೂ ಕೂಡ ಈ ರೀತಿ ಇನ್ಸ್ಟಾಗ್ರಾಮಲ್ಲಿ ಈತ ಒಂದು ಮೆಸೇಜ್ ಕಳಿಸ್ತಾ ಇದ್ದ. ಆ ಮೆಸೇಜಲ್ಲಿ ಅಶ್ಲೀಲ ಸಂದೇಶಗಳಿದ್ದಂಥ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಅದು ಒನ್ ಸೈಡೆಡ್ ಮೆಸೇಜ್ ಆಗಿರ್ತಿತ್ತು. ಅಂದರೆ ಫೆಬ್ರವರಿಯಿಂದ ಜೂನ್ವರೆಗೂ ಕೂಡ ಅದು ಆಲ್ಮೋಸ್ಟ್ ಎಲ್ಲ ಒನ್ ಸೈಡೆಡ್ ಇರ್ತಿತ್ತು. ಆದರೆ ಜೂನ್ ತಿಂಗಳಲ್ಲಿ ಇವರು ಇದನ್ನೆಲ್ಲ ನೋಡಿ ಇವರು ಅಂದರೆ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಅಂದರೆ ಪವಿತ್ರ ಗೌಡ ಇದನ್ನು ವಿಷಯನ ಪವನ್ಗೆ ಹೇಳ್ತಾರೆ. ಪವನ್ ದರ್ಶನ್ಗೆ ಹೇಳಿ, ದರ್ಶನ್ ಮತ್ತು ವಿನಯ್ ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಇವನನ್ನು ಹಿಡಿದು ಇವನನ್ನು ಇಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬರಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಈ ಕೇಸ್ನ ಕೊಲೆಯ ಮೋಟಿವೇನೇ ಈ ಮೆಸೇಜ್ಗಳು. ಅಂದರೆ ಇವನು ಈ ಥರ ಮೆಸೇಜ್ ಕಳಿಸಿದ್ದರಿಂದನೇ ಇವರೊಂದು ಕೊಲೆ ಮಾಡಬೇಕು ಅಥವಾ ಕಿಡ್ನಾಪ್ ಮಾಡಬೇಕು ಅಂತೇಳಿ ಇವ್ರು ಪ್ಲಾನ್ ಮಾಡಿಕೊಂಡು ಇದನ್ನು ಹೇಗೆ ಹಿಡಿಯೋದು ಅನ್ನೋದಕ್ಕೆ ಪ್ಲಾನ್ ಆಗಿ ಪವನ್ ಪವಿತ್ರ ರೀತಿ ಚಾಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದನ್ನು ಫಸ್ಟು ರೇಣುಕಾ ಸ್ವಾಮಿ ನಂಬೋದಿಲ್ಲ. ಅದಾದಮೇಲೆ ಪವಿತ್ರನೇ ದೂರವಾಣಿ ಮೂಲಕ ಮಾತನಾಡಿ ತಾನೇ ಆ ನಂಬರಲ್ಲಿ ತಾನೇ ಮಾತಾಡ್ತಿರೋದು, ತಾನೇ ಚಾಟ್ ಮಾಡ್ತಿರೋದು ಅಂತೇಳಿ ನಂಬಿಸ್ತಾರೆ. ಅದಾದ ಮೇಲೆ ಆತ ನಂಬಿ ಮತ್ತೆ ಚಾಟಿಂಗ್ ಶುರು ಮಾಡ್ತಾನೆ ವಾಟ್ಸಪ್ಪಲ್ಲಿ. ಮೊದಲು ಇನ್ಸ್ಟಾಗ್ರಾಮಲ್ಲಿ ಇದ್ದಿದ್ದು, ನಂತರ ವಾಟ್ಸಪ್ಪಲ್ಲಿ ಚಾಟಿಂಗ್ ಶುರು ಆಗುತ್ತೆ. ಅದಕ್ಕೆ ಪವನ್ ಕಡೆಯಿಂದ ರಿಪ್ಲೈ ಶುರು ಆಗುತ್ತೆ ಪವಿತ್ರ ಗೌಡ ರೀತಿ. ಅದನ್ನು ನಂಬಿದಂಥ ಏನು ರೇಣುಕಾ ಸ್ವಾಮಿ ಆತ ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಆತನ ಲೊಕೇಶನ್ ಎಲ್ಲವನ್ನು ಕೊಡ್ತಾನೆ. ಅದನ್ನು ಆಧರಿಸಿ ಇವರು ಅದನ್ನು ಟ್ರೇಸ್ ಮಾಡ್ತಾರೆ. ಅಂದರೆ ಅವನು ಎಲ್ಲಿ ಕೆಲಸ ಮಾಡ್ತಿದ್ದ, ಆ ಜಾಗಕ್ಕೆ ಬೇರೆ ಹುಡುಗರನ್ನ ಕಳಿಸಿ ಲೊಕೇಶನ್ನ ಟ್ರೇಸ್ ಮಾಡ್ತಾರೆ. ಚಿತ್ರದುರ್ಗದ ಮನೆ ವಿಳಾಸನ್ನು ಕೂಡ ಟ್ರೇಸ್ ಮಾಡ್ತಾರೆ. ಅದರಂತೆಯೇ ಅವರು ಮೊದಲನೇ ದಿನ ಹೋದಾಗ, 7ನೇ ತಾರೀಕು ಜೂನ್ ತಿಂಗಳಲ್ಲಿ ಹೋದಾಗ ಮೊದಲು ಕೋರ್ಟ್ ಬಳಿ ಇಡ್ತೀನಿ ಅಂತಲೇ ಮತ್ತೆ ಅವ್ನು ಕೈಗೆ ಸಿಗೋದಿಲ್ಲ. ಅಂದರೆ ಅವತ್ತು ಅವರ ಪ್ರಯತ್ನ ವಿಫಲ ಆಗುತ್ತೆ. ಅದಾದಮೇಲೆ 8ನೇ ತಾರೀಕು ಅವ್ರು ಏನು ಮಾಡ್ತಾರೆ, ಮನೆ ಹತ್ರನೇ ಹೋಗ್ಬಿಡ್ತಾರೆ. ಮನೆ ಹತ್ರ ಹೋದಾಗ ಅವನ ಲೊಕೇಶನ್ನು ಮತ್ತು ಅವ್ನ ವಾಟ್ಸಪ್ಪನ್ನು ಬಳಸ್ಕೊಂಡೇ ಅವರು ಆ ಮನೇನ ಲೊಕೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಮನೆ ಹತ್ರನೇ ಅವನ್ನ ಕಿಡ್ನಾಪ್ ಮಾಡಿ ಬೆಂಗಳೂರು ಕರ್ಕೊಂಡ್ಬಂದು ಆಮೇಲೆ ಅವನ್ನ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ. ಅಂದರೆ ಇದೆಲ್ಲವೂ ಕೂಡ ಒಂದು ಮೋಟಿವ್, ಅಂದರೆ ಏನು ಕೊಲೆ ಕಾರಣ ಅನ್ನೋದು ಅಂದರೆ ಇದೇ ಈ ಒಂದು ಕೊಲೆ ಕಾರಣ. ಮತ್ತು ಈತ ಸ್ವಲ್ಪ ವಿಕ್ಷಿಪ್ತ ಮನಸ್ಥಿತಿ ಇತ್ತು ಅನ್ನೋದು ಆ ಮೆಸೇಜ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈತ ತಾನೇ ಮೆಸೇಜ್ ಮಾಡ್ತಿದ್ದ, ಅಶ್ಲೀಲ ಮೆಸೇಜ್
ಮಾಡ್ತಿದ್ದ ವಿಡಿಯೋ ಮತ್ತು ಫೋಟೋ ಕಳಿಸ್ತಾ ಇರೋದು ಕೂಡ ಈ ಒಂದು ಚಾರ್ಜ್ ಶೀಟಲ್ಲಿ ಬಹಿರಂಗ ಆಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಮೇಶ್. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಮತ್ತೆ ಪಡಿತಾನೆ. ನೋಡಿ, ಇಲ್ಲಿ ಚಾಟ್ ಹಿಸ್ಟ್ರಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ವಾಟ್ಸಾಪಿಗೆ ಶಿಫ್ಟ್ ಆಗಿತ್ತು. ಅಂದರೆ ಇವ್ರು ಯಾವಾಗ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಶುರುವಾಯಿತು ಅದಾದ ನಂತರ ವಾಟ್ಸಾಪಿಗೆ ಶಿಫ್ಟ್ ಆಗ್ತಾರೆ. ಬಟ್ ಇಲ್ಲಿ ನಾವು ಪವಿತ್ರ ಗೌಡ ಫೋಟೋ ಏನು ಹಾಕಿದೇವಲ್ಲ, ಇಲ್ಲಿ ಇನ್ಫ್ಯಾಕ್ಟ್ ಚಾಟಿಂಗ್ ಮಾಡ್ತಾ ಇರುವಂಥವನು ಪವನ್ ಅಂತ, A3 ಪವನ್. ಸೊ ಇದನ್ನು ಕೂಡ ಚಾಟ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇದರಲ್ಲಿ ಯಾವ ರೀತಿಯಾಗಿ ಚಾಟ್ ಆಗುತ್ತೆ ಅಂತ ಹೇಳಿ, ಹೇ ನಿನ್ನ ಶಾಪ್ನ ಔಟ್ಸೈಡ್ ಸೆಂಡ್ ಮಾಡು ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ರೇಣುಕಾಸ್ವಾಮಿಗೆ. ಅದಕ್ಕೆ ಆತ ರಿಯಾಕ್ಟ್ ಮಾಡ್ತಾ ಹೋಗ್ತಾನೆ. ಅದಾದ ನಂತರ ಇಲ್ಲ ನೀನು ಹೇಳ್ತಾರೋ ಸುಳ್ಳು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಸೊ ಇಲ್ಲ ಮದರ್ ಪ್ರಾಮಿಸ್ ನಾನು ಡ್ಯೂಟಿಯಲ್ಲಿ ಇದ್ದೀನಿ ಕಣೆ ಅಂತ ಹೇಳಿ ಆತ ಮೆಸೇಜ್ ಮಾಡ್ತಾನೆ. ಇದಕ್ಕೆ ನಿಜ ಅನ್ನಿಸ್ತಾ ಇಲ್ಲ ಕಣೋ ಅಂತ ಹೇಳಿ ಈ ಕಡೆಯಿಂದ ಮೆಸೇಜ್ ಹೋಗುತ್ತೆ. ಸೊ ಅದಾದ ನಂತರ ಒಂದು ಫೋಟೋವನ್ನು ಕಳಿಸ್ತಾನೆ. ಫೋಟೋ ಕಳಿಸ್ಬಿಟ್ಟು ಇದು ಬೇಕಾ ನಿನಗೆ ಅಂತ ಹೇಳಿ ಕೇಳ್ತಾನೆ ರೇಣುಕಾಸ್ವಾಮಿ. ಸೊ ಅದಕ್ಕೆ ಈ ಕಡೆಯಿಂದ ಪವಿತ್ರ ಗೌಡ ಅಂತ ಹೇಳಿ ಪವನ್ ಮಾಡ್ತಾ ಇರುವಂಥ ಒಂದು ಮೆಸೇಜ್ನಲ್ಲಿ ಹೌದು ಬೇಕು ಅಂತ ಹೇಳಿ ಮೆಸೇಜ್ಗಳು ಪಾಸ್ ಆಗುತ್ತೆ. ಅಂದರೆ ಇದು ಫೆಬ್ರವರಿಯಿಂದಲೂ ಕೂಡ ಈತ ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್ಸನ್ನು ಮಾಡ್ತಾ ಪವಿತ್ರ ಗೌಡಗೆ ಚಾಟ್ ಮಾಡೋದಕ್ಕೆ ಕರಿತಾ ಇದ್ದ, ಮೆಸೇಜಸ್ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಯಾವಾಗ ವಿಚಾರ ಗೊತ್ತಾಗುತ್ತೋ, ಅದು ಪವನಿಗೆ ಯಾವಾಗ ವಿಚಾರ ಗೊತ್ತಾಗುತ್ತೋ, ಸೊ ಪವನ್ ನಂತರ ಹೋಗಿ ದರ್ಶನಿಗೆ ಈ ವಿಚಾರವನ್ನು ತಿಳಿಸಿರ್ತಾನೆ. ಸೊ ಆಗ ಇವರೆಲ್ಲರೂ ಸೇರಿಕೊಂಡು ಒಂದು ಪ್ಲಾನನ್ನು ಮಾಡ್ತಾರೆ. ಇವನನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ಇವನು ಯಾರು ಎಲ್ಲಿಯವನು ಅಂತ ಹೇಳಿ ನಾವೇ ಪತ್ತೆ ಹಚ್ಚೋಣ, ಪತ್ತೆ ಹಚ್ಚಿ ಇವನಿಗೊಂದು ಗತಿ ಕಾಣಿಸ್ಬೇಕು ಅಥವಾ ತಕ್ಕ ಶಾಸ್ತಿ ಮಾಡಬೇಕು ಇವನಿಗೆ ಅಂತ ಹೇಳಿ ಈ ಡಿ ಪಟಾಲಂ ಡಿಸೈಡ್ ಮಾಡಿ ಫೆಬ್ರವರಿ ಆದ ನಂತರ ನೋಡಿ ಜೂನ್ನಲ್ಲಿ ಚಾಟಿಂಗ್ ಇನ್ಫ್ಯಾಕ್ಟ್ ಶುರು ಆಗುತ್ತೆ. ಅಂದರೆ ಇಬ್ಬರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ರೇಣುಕಾಸ್ವಾಮಿಗೆ ಅನುಮಾನಗಳು ಬರುತ್ತೋ ಇದು ಪವಿತ್ರ ಗೌಡ ಅಲ್ಲ ಅಂತ ಹೇಳಿ ಆತನಿಗೆ ಅನ್ಸೋದಕ್ಕೆ ಶುರುವಾಗುತ್ತೋ ಆಗ ಪವಿತ್ರ ಗೌಡನೇ ಕಾಲ್ ಮಾಡಿ ಇಲ್ಲ ನಾನೇ ಇದನ್ನು ಚಾಟ್ ಮಾಡ್ತಾ ಇರೋದು, ನಾನೇ ನಿನ್ನ ಜೊತೆಗೆ ಮಾತಾಡ್ತಾ ಇರೋದು ಅಂತ ಹೇಳಿ ನಂಬಿಸ್ತಾಳೆ. ಸೊ ಅದಾದ ನಂತರ ರೇಣುಕಾಸ್ವಾಮಿ ನನ್ನ ಜೊತೆಗೆ ಮಾತಾಡ್ತಾ ಇರೋದು ಪವಿತ್ರ ಗೌಡಾಳೆ ಅಂತ ಹೇಳಿ ನಂಬಿಕೊಂಡು ಈತ ಚಾಟಿಂಗನ್ನು ಮುಂದುವರಿಸ್ತಾನೆ. ಅದಾದ ನಂತರ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದನ್ನು ತಿಳಿಸ್ಕೋತಾರೆ. ಅದಾದ ನಂತರ ಅವನನ್ನು ಕಿಡ್ನ್ಯಾಪ್ ಮಾಡುವಂಥ ಪ್ಲಾನ್ ಎಲ್ಲವೂ ಕೂಡ ರೂಪಿತವಾಗುತ್ತೆ ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಇಲ್ಲಿ ನಮೂದು ಮಾಡಿದ್ದಾರೆ. ನೋಡಿ, ಇದು ಇನ್ಸ್ಟಾಗ್ರಾಮ್ನ ಡೀಟೇಲ್ಸ್ ಕೆಲವೊಂದಷ್ಟು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಚಾಟಿಂಗ್ ಯಾವ ರೀತಿ ಆಗಿದೆ ಅಂತೇಳಿ, ಹಾಯ್ ಕಣೆ ಅಂತ ಹೇಳಿ ಹಾಕ್ತಾನೆ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಅಂತ ಕೇಳ್ತಾನೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ, ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತನೂ ಕೂಡ ರೇಣುಕಾಸ್ವಾಮಿ ಕಳಿಸಿರುವಂಥ ಮೆಸೇಜಸ್ ಇದು. ಸೊ ಹೀಗೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿರೋದು. ಇದು ಇನ್ಸ್ಟಾಗ್ರಾಮ್ನಲ್ಲಿ, ಇದು ಫೆಬ್ರವರಿಯಿಂದಲೇ ಶುರುವಾಗಿತ್ತು ಅನ್ನುವಂಥ ಒಂದು ವಿಚಾರ ಕೂಡ ಚಾಟ್ ಶೀಟ್ನಲ್ಲಿ ಮೆನ್ಷನ್ ಆಗಿದೆ. ಇನ್ಫ್ಯಾಕ್ಟ್ ಇಲ್ಲಿ ಈತ ಚಾಟ್ ಮಾಡುವಾಗ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡುವಾಗ ಅದಕ್ಕೆ ರಿಪ್ಲೈ ಮಾಡಿರುವಂಥದ್ದು ಪವಿತ್ರ ಗೌಡನೇ ಅಂತ. ಅಂದರೆ ಪವಿತ್ರ ಗೌಡ ಹೆಸರಲ್ಲಿ A3 ಪವನ್ ಮಾಡಿರೋದಲ್ಲ. ಇಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗ ರಿಪ್ಲೈಗಳು ಹೋಗುತ್ತಲ್ಲ ಅದು ಪವಿತ್ರ ಗೌಡನೇ ಮಾಡಿರುವಂಥ ಒಂದು ರಿಪ್ಲೈ ಅನ್ನುವಂಥದ್ದನ್ನ ಪೊಲೀಸರು ಕೂಡ ತಮ್ಮ ಚಾಟ್ ಶೀಟ್ನಲ್ಲಿ ತಿಳಿಸಿದ್ದಾರೆ. ನೋಡಿ, ಇನ್ನು ಮುಂದುವರೆದು ನೋಡ್ತೀಯಾ ಹೇಳು ಕಳಿಸ್ಲಾ ಇವಾಗ ಅಂತೆ, ಅಂದರೆ ತನ್ನ ಒಂದು ಪ್ರೈವೇಟ್ ಪಾರ್ಟ್ನ ಒಂದು ಫೋಟೋವನ್ನು ಕಳಿಸ್ಲಾ ನಾನು ಇವಾಗ ಅಂಥೇಳಿ ಆತ ಕೇಳ್ತಾನೆ. ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ, ಹಾಯ್ ಕಣೆ, ಹಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ, ಈ ಥರದ ಮೆಸೇಜಸ್ಸನ್ನು ಈತ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಹೋಗ್ತಾನೆ ಪವಿತ್ರ ಗೌಡ ಅಕೌಂಟಿಗೆ. ಪವಿತ್ರ ಗೌಡಗೆ ಡೈರೆಕ್ಟ್ ಮೆಸೇಜ್, DM ಅಂತ ಏನು ಹೇಳ್ತೀವಿ ಇನ್ಸ್ಟಾಗ್ರಾಮ್ನಲ್ಲಿ, ಆ DM ಡೈರೆಕ್ಟ್ ಮೆಸೇಜಸ್ಸನ್ನು ಈತ ರೇಣುಕಾಸ್ವಾಮಿ ಪವಿತ್ರ ಗೌಡ ಅಕೌಂಟಿಗೆ ಮಾಡ್ತಾ ಹೋಗ್ತಾನೆ. ಇದರಿಂದ ಬೇಸತ್ತಿದ್ದಂಥ ಪವಿತ್ರ ಕೊನೆಗೆ ಈ ವಿಚಾರವನ್ನು ಪವನಿಗೆ ತಿಳಿಸ್ತಾಳೆ. ನೋಡಿ, ಹಾಯ್ ಕಣೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ವಾವ್ ಸೂಪರ್ ಬ್ಯೂಟಿ, ಹಾಯ್ ಕಣೆ, ಹಾಯ್, ಹಾಟ್ ಆ್ಯಂಡ್ ಸೆಕ್ಸಿ ಫಿಗರ್ ಕಣೆ ನೀನು, ಇದೆಲ್ಲವೂ ಕೂಡ ರೇಣುಕಾಸ್ವಾಮಿ ಮಾಡಿರುವಂಥ ಒಂದು ಚಾಟ್ ಇನ್ಫ್ಯಾಕ್ಟ್ ಮೆಸೇಜಸ್ ಕಳಿಸಿರೋದು. ವಾವ್ ಸೂಪರ್ ಬ್ಯೂಟಿ, ಹಾಟ್ ಆ್ಯಂಡ್ ಸೆಕ್ಸಿ ಫಿಗರ್ ನೀನು ಸಖತ್ತಾಗಿದೆಯಾ ಕಣೆ, ನೀನು ಒಂದು ಬ್ಯಾಡ್ ವರ್ಡ್, ನಿನ್ನ ಅಂಥ ಫಿಗರ್ ಕಣೆ ಅನ್ನುವಂಥದ್ದು. ಅಂದರೆ ಈ ಥರದ ಕೆಲವೊಂದಷ್ಟು ಅಶ್ಲೀಲ ಪದಗಳನ್ನು ಕೂಡ ಬಳಸಿ ಈತ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಾನೆ. ಸೊ ಯಾವಾಗ ಇಷ್ಟು ಮೆಸೇಜಸ್ ಬರ್ತಾ ಹೋದ್ವು ಇದರಿಂದ ಬೇಸತ್ತಂತ ಪವಿತ್ರ ಗೌಡ ನೆಕ್ಸ್ಟ್ ನೋಡಿ ಒಂದು ಮೆಸೇಜ್ ಬರುತ್ತೆ. ಫ್ಯಾನ್ ಆಗ್ಬಿಟ್ಟೆ ಕಣೆ ನಾನು, ನೀನು ಬ್ಯೂಟಿ, ಬಾ ನಿನ್ನ ಡ್ಯಾಶ್ 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 ನಾನು ಅನ್ನುವಂಥದ್ದು. ಅಂದರೆ ಕೆಲವೊಂದಷ್ಟು ಅಶ್ಲೀಲ ಪದಗಳು. ವಾವ್ ಸೂಪರ್ ಬ್ಯೂಟಿ, ಹಾಟ್ ಆ್ಯಂಡ್ ಸೆಕ್ಸಿ ಫಿಗರ್ ಕಣೆ, ಈ ಥರದ ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್ ಬರುವಾಗ ಆಗ ಬಹುಶಃ ಇಷ್ಟೊತ್ತಿಗಾಗಲೇ ಪವಿತ್ರ ಗೌಡ ಕೂಡ ಬೇಸತ್ತಿರ್ತಾಳೆ. ಆ ವಿಚಾರ ಪವನ್ಗೂ ಕೂಡ ತಿಳಿಸಿರ್ತಾಳೆ. ಪವನ್ ಹೋಗಿ ದರ್ಶನ್ಗೂ ಕೂಡ ವಿಚಾರ ಮುಟ್ಸಿರ್ತಾನೆ. ಆಗ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಓಕೆ ಅವ್ನ ನಂಬರ್ ತಗೊಳ್ಳಿ, ಅವ್ನ ನಂಬರ್ ತಗೊಂಡು ವಾಟ್ಸಾಪಿಗೆ ಶಿಫ್ಟ್ ಆಗೋಣ, ನಂತರ ಆತನ ಡೀಟೇಲ್ಸ್ ಪಡೆಯೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ನೋಡಿ ಅಲ್ಲಿ ಪವಿತ್ರ ಗೌಡನಿಂದ ಒಂದು ಮೆಸೇಜ್ ಹೋಗುತ್ತೆ, ಡ್ರಾಪ್ ಮೀ ಯುವರ್ ನಂಬರ್ ಅಂತ ಹೇಳಿ ಪವಿತ್ರ ಗೌಡ ಕಡೆಯಿಂದ ಮೆಸೇಜ್ ಹೋಗುತ್ತೆ. ಸೊ ಯಾವಾಗ ಅವನು ನಂಬರನ್ನ ಪಾಸ್ ಮಾಡ್ತಾನೋ ಆ ನಂಬರ್ ತಗೊಂಡು ವಾಟ್ಸಾಪಿಗೆ ಶಿಫ್ಟ್ ಆಗ್ತಾರೆ. ಸೊ ಈಗ ವಾಟ್ಸಾಪಿಗೆ ಶಿಫ್ಟ್ ಆದಾಗ ಇನ್ಫ್ಯಾಕ್ಟ್ A3 ಪವನ್ ಮೆಸೇಜನ್ನು ಮಾಡ್ತಾ ಹೋಗ್ತಾನೆ.
ನೋಡಿ, ಇದು ವಾಟ್ಸಾಪ್ನ ಡೀಟೇಲ್ಸ್. ಹೇ, ನಿನ್ನ ಶಾಪ್ನ ಔಟ್ಸೈಡ್ ಸೆಂಡ್ ಮಾಡು ಅಂತ ಹೇಳಿ ಪವಿತ್ರ ಗೌಡ ಕಡೆಯಿಂದ ಮೆಸೇಜ್ ಅಂತ ಹೇಳಿ ಪವನ್ ಮಾಡ್ತಾನೆ. ಇದನ್ನ ನೋಡುವಂತಹ ರೇಣುಕಾಸ್ವಾಮಿ ಯಾಕೆ ಏನಕ್ಕೋಸ್ಕರ ಕೇಳ್ತಾ ಇದೆಯಾ ಫೋಟೋ ಅಂತ ಕೇಳ್ತಾನೆ. ಅದಕ್ಕೆ ಪವನ್ ಕಳಿಸುವಂಥ ಮೆಸೇಜ್, ಇಲ್ಲ ನನಗೆ ನಂಬಿಕೆ ಬರ್ತಾ ಇಲ್ಲ ಅಂತೇಳಿ. ಮದರ್ ಪ್ರಾಮಿಸ್, ನಾನು ಡ್ಯೂಟಿಯಲ್ಲಿದ್ದೀನಿ ಕಣೆ ಅಂತ ಹೇಳ್ತಾನೆ. ಅದಾದ ನಂತರ ನನಗೆ ನಿಜ ಅನ್ನಿಸ್ತಿಲ್ಲ ಕಣೋ ಅಂತಾರೆ. ಆಗ ಫೋಟೋ ಸೆಂಡ್ ಆಗುತ್ತೆ. ಇದೀಗ ಓಕೆ, ನನಗೆ ನಿಜ ಅನ್ನಿಸ್ತಾ ಇದೆ, ನೀನು ಹೇಳ್ತಾ ಇರೋದು ನೀನು ಫೇಕ್ ಅಲ್ಲ ಅನ್ನೋದು ಗೊತ್ತಾಯಿತು ಅಂಥೇಳಿ ಮೆಸೇಜ್ ಬರುತ್ತೆ ಪವಿತ್ರ ಗೌಡ ಕಡೆಯಿಂದ. ಇನ್ಫ್ಯಾಕ್ಟ್ ಪವನ್ ಮಾಡಿರ್ತಾನೆ. ಅದಾದಮೇಲೆ ಒಂದು ಫೋಟೋ ಕಳಿಸಿ, ತನ್ನ ಮರ್ಮಾಂಗದ ಒಂದು ಫೋಟೋವನ್ನು ಕಳಿಸಿ, ಇದು ಬೇಕಾ ನಿನಗೆ ಅಂತ ಹೇಳಿ ರೇಣುಕಾಸ್ವಾಮಿ ಕಳಿಸಿರ್ತಾನೆ. ಬೇಕು 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 ಅನ್ನುವಂಥ ಒಂದು ಮೆಸೇಜ್ ಈ ಕಡೆಯಿಂದ ಹೋಗುತ್ತೆ. ನ್ಯೂ ಓಂಕಾರ್ ಫ್ಯಾಕ್ಟ್ರಿ ಹತ್ರ, ಅಂದರೆ ಇದು ಎಲ್ಲಿ ನಿನ್ನ ಮೆಡಿಕಲ್ ಶಾಪು ಅದು ಇದು ಅಂತ ಹೇಳಿ ಕೇಳಿದಾಗ ಆತ ಅಡ್ರೆಸ್ ಕೊಡ್ತಾನೆ. ಸೊ ಅಲ್ಲಿಂದ ಅಡ್ರೆಸ್ ತಗೊಳ್ಳುವಂತಹ ಈ ಡಿ ಗ್ಯಾಂಗ್ ನಂತರ ಪ್ಲಾನ್ ಮಾಡೋದು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರೋದು. ಸೊ ಇದಿಷ್ಟು ಕೂಡ ಅದಾದ ನಂತರ ಬೆಂಗಳೂರಿಗೆ ಬಂದಿದ್ದು, ಬೆಂಗಳೂರಿನಲ್ಲಿ ಶೆಡ್ಡಲ್ಲಿ ಅವನನ್ನು ಕೂಡ ಹಾಕಿದ್ದು, ಅದಾದಮೇಲೆ ಹಲ್ಲೆ ನಡೆಸಿದ್ದು, ಅದಾದ ನಂತರ ಆತನನ್ನು ಹತ್ಯೆ ಮಾಡಿದ್ದು, ನಂತರ ಆತನ ಮೃತದೇಹವನ್ನು ಡಿಸ್ಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ನಂತರ ಪೊಲೀಸರ ಹತ್ರ ತಗಲಾಕೊಂಡಿರೋದು. ಈಗ ಎಲ್ಲವೂ ಕೂಡ ಜೈಲಿನ ಒಳಗಡೆ ಎಲ್ಲರೂ ಕೂಡ ಈಗ ಬಂದಿಯಾಗಿ ಕೂತಿದ್ದಾರೆ. ಪ್ರಕರಣ ಈಗ ಚಾರ್ಜ್ ಶೀಟ್ ಆಗಿದೆ. ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ಹಂತ ಇನ್ನೇನು ಸ್ಟಾರ್ಟ್ ಆಗುತ್ತೆ.